ಬೆಳಗಾವಿಗೆ ಬಂದರೆ ಮೊದಲಿಗೆ ಕಾಣಸಿಗೋದೆ ಕಿಲ್ಲಾಕೆರೆಯಲ್ಲಿರುವ ಉದ್ಯಾನವನ. ಇದಕ್ಕೆ ಹೈಟೆಕ್ ಸ್ಪರ್ಶ ನೀಡಿದ್ರೂ ಮ್ಯೂಸಿಕ್ ಕಾರಂಜಿ ಮಾತ್ರ ಬಂದ್ ಬಿದ್ದಿರೋದ್ರಿಂದ ಮಕ್ಕಳು ಬೇಸರದಿಂದ ಹೊರ ನಡೀತಾ ಇದ್ದಾರೆ. ಪ್ರತಿ ಶನಿವಾರ ಹಾಗೂ ಭಾನುವಾರ ಸಾರ್ವಜನಿಕರ ಮನರಂಜನೆಗಾಗಿ ಕಿಲ್ಲಾಕೆರೆಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿ ಮ್ಯೂಸಿಕ್ ಕಾರಂಜಿ ನಿರ್ಮಾಣ ಮಾಡಿದ್ರು. ಇಲ್ಲಿ ಬರುವ ಮಕ್ಕಳಿಗೆ ಅದು ಒಂದು ಮನರಂಜನೆ ನೀಡ್ತಾ ಇತ್ತು. ಆದರೆ ಕಳೆದ 4-5 ವರ್ಷಗಳಿಂದ ಅದು ನನೆಗುದಿಗೆ ಬಿದ್ದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈಗಾಗಲೇ ಕೋಟೆಕೆರೆಯಲ್ಲಿ ದೇಶದ 2ನೇ ಬೃಹತ್ತಾಕಾರದ ರಾಷ್ಟ್ರೀಯ ಧ್ವಜವನ್ನು ಹಾರಿಸಲಾಗಿದೆ. ಇದರೊಂದಿಗೆ ಕೆರೆಯ ಪರಿಸರವನ್ನ ಶುಚಿಯಾಗಿರಿಸಿದ್ರೆ ಕಿಲ್ಲಾಕೆರೆ ಇನ್ನಷ್ಟು ಅಂದವಾಗಿ ಕಾಣಿಸೋದ್ರಲ್ಲಿ ಡೌಟೇ ಇಲ್ಲ. ಏನಾದರೂ ಪಾಲಿಕೆಯ ಅಧಿಕಾರಿಗಳು ಇದರತ್ತ ಗಮನ ಹರಿಸ್ತಾರಾ ಎನ್ನುವುದು ಕಾದ್ ನೋಡಬೇಕಿದೆ ಅಷ್ಟೇ. ಕಿಲ್ಲಾಕೋಟೆಯ ಮುಂಭಾಗದಲ್ಲಿರುವ ಉದ್ಯಾನವನ ಈಗ ಪ್ರೇಮಿಗಳು ವಾಯುವಿಹಾರಿಗಳಿಗೆ ಅಚ್ಚುಮೆಚ್ಚಿನ ಉದ್ಯಾನವನ. ಆದರೆ ಇಲ್ಲಿ ಕೆಲವೊಂದಿಷ್ಟು ಪೊಲೀಸ್ ಭದ್ರತೆಯು ಒದಗಿಸುವ ಅನಿವಾರ್ಯತೆ ಇದೆ ಎನ್ನುವುದು ಇಲ್ಲಿ ಬರುವ ವಾಯುವಿಹಾರಿಗಳ ಒತ್ತಾಯವಾಗಿದೆ. ಈ ಒಂದು ಉದ್ಯಾನವನ ವೀಕೆಂಡ್ನಲ್ಲಿ ಬೋಟಿಂಗ್ ಸಹ ಮಾಡಬಹುದು. ಅಲ್ಲದೆ ಬೋಟಿಂಗ್ನಲ್ಲಿ ಜನ್ಮದಿನದ ಸಂಭ್ರಮಾಚರಣೆ ಕೂಡ ಮಾಡಬಹುದು. ವೀಕ್ಷಕರೇ, ನಾವಿವತ್ತಿದ್ದೀವಿ ಪ್ರೇಮಿಗಳ ಹಾಟ್ ಸ್ಪಾಟ್ ಆಗಿರುವಂತಹ ಬೆಳಗಾವಿ ನಗರದ ಅಶೋಕ ವೃತ್ತದಲ್ಲಿರುವಂತಹ ಕೋಟೆ ಕೆರೆ ಬಳಿ ಇವತ್ತು ನಾವಿದ್ದೀವಿ. ಬೆಳಗಾವಿ ನಗರಕ್ಕೆ ಪ್ರವೇಶಿಸ್ತಾ ಇದ್ದಂತೆ ಈ ಕೋಟೆ ಕೆರೆ ನಿಮ್ಮ ಕಣ್ಣಿಗೆ ಕಾಣಸಿಗತ್ತೆ. ಜೊತೆಗೆ ಈ ಕೋಟೆ ಕೆರೆ ಬೆಳಗಾವಿ ನಗರದ ಒಂದೊಳ್ಳೆ ಉತ್ತಮ ತಾಣ ಕೂಡ ಅಂತಾನೆ ಹೇಳಬಹುದು. ಈ ಕೋಟೆ ಕೆರೆ ಏನು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರು ಇಲ್ಲಿ ಬಂದು ವಾಕಿಂಗ್ ಮಾಡಿ ಹೋಗ್ತಾರೆ. ಇನ್ನು ಈ ಕೆರೆಗೆ ಕೋಟೆ ಕೆರೆ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದನ್ನು ನೋಡೋದಾದರೆ, ಬೆಳಗಾವಿ ಕೋಟೆಯ ದುರ್ಗಾ ದೇವಾಲಯದ ಮುಂದೆ ಇರುವಂತಹ ಈ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಈ ಕೋಟೆ ಇರುವಂಥದ್ದು. ಹಾಗಾಗಿ ಇದಕ್ಕೆ ಕೋಟೆ ಕೆರೆ ಅನ್ನೋ ಹೆಸರು ಬಂದಿದೆ. ಇನ್ನು ನಾನು ಮೊದಲೇ ಹೇಳಿರೋ ಹಾಗೆ ಇದು ಪ್ರೇಮಿಗಳ ಹಾಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಜೋಡಿಗಳು ಅಂದರೆ ಕಪಲ್ಸ್ ಇಲ್ಲಿ ಒಂದು ತಮ್ಮ ಉತ್ತಮ ಸಮಯವನ್ನು ಕಳೆಯುವಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮಕ್ಕಳಿಗೆ ಬೇಕಾಗಿರುವಂತಹ ಆಟಿಕೆಗಳಿರೋದ್ರಿಂದ ಮಕ್ಕಳು ತಮ್ಮ ಪಾಲಕರೊಂದಿಗೆ ಬಂದು ಇಲ್ಲಿ ಆಟವನ್ನು ಆಡಿ ಸಂತೋಷವಾಗಿ ತಮ್ಮ ಮನೆಗೆ ತೆರಳ್ತಾರೆ. ಅದೇ ರೀತಿ ವಾಯು ವಿಹಾರಿಗಳು ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಇಲ್ಲಿ ಬಂದು ವಾಕಿಂಗ್ ಕೂಡ ಮಾಡಿ ಹೋಗ್ತಾರೆ. ಇನ್ನು ಬೆಳಗಾವಿ ಜಿಲ್ಲಾಡಳಿತ ಇಲ್ಲಿ ಪೆಡಲ್ ಬೋಟ್ಗಳು ಹಾಗೆ ನೀರಿನ ಮೇಲೆ ತೇಲುವಂತಹ ರೆಸ್ಟೋರೆಂಟ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಸಂಜೆ 6ರಿಂದ 8 ಗಂಟೆಗೆ ಇಲ್ಲಿ ಕಾರಂಜಿ ಪ್ರದರ್ಶನ ನಡೆಯುತ್ತೆ. ಇಲ್ಲಿ ಸಂದರ್ಶನಕ್ಕೆ ಬಂದವರಿಗೆ ಇಲ್ಲಿ ಆಹಾರ ಮಳಿಗೆಗಳು ಕೂಡ ಇವೆ. ಜೊತೆಗೆ ಈ ಕೋಟೆಗೆರೆ ಒಳಭಾಗದಲ್ಲಿ ಮಕ್ಕಳಿಗಾಗಿ ಒಂದು ಸಣ್ಣ ಮಿನಿ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ. ಹಾಗಾದರೆ ಬನ್ನಿ ಈ ಕೋಟೆಕೆರೆ ಒಳಗಡೆ ಇನ್ನೂ ಏನೇನಿದೆ, ಇಲ್ಲಿ ನಿರ್ವಹಣೆ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಕೋಟೆಕೆರೆಯ ಒಂದೆಡೆ ನಿರ್ವಹಣೆ ಇದ್ದರೆ ಮತ್ತೊಂದೆಡೆ ನಿರ್ವಹಣೆ ಕಾಣ್ತಾನೇ ಇಲ್ಲ. ಕೋಟೆಕೆರೆ ಒಳಗಡೆ ಇರುವಂತಹ ಕಾರಂಜಿಯಲ್ಲಿ ಕೊಳಚೆ ನೀರು ತುಂಬಿ ತುಳುಕ್ತಾ ಇದೆ. ಇಲ್ಲಿ ನಿರ್ವಹಣೆನೇ ಕಾಣ್ತಾ ಇಲ್ಲ. ಜೊತೆಗೆ ಕೋಟೆಕೆರೆಯ ವೀಕ್ಷಣೆಗೆ ಬಂದಂತಹ ಸಾರ್ವಜನಿಕರು ವೀಕ್ಷಕರು ಏನಿದ್ದಾರೆ ನೀರಿನ ಬಾಟಲ್ಗಳನ್ನು ಕುಡಿದು ಅಲ್ಲೇ ನೀರಿನಲ್ಲೇ ಕಸವನ್ನು ಎಸೆದು ಹೋಗ್ತಾ ಇದ್ದಾರೆ, ಬಾಟಲ್ಗಳನ್ನು ಎಸೆದು ಹೋಗ್ತಾ ಇದ್ದಾರೆ. ಇದರಿಂದ ಕೋಟೆಕೆರೆ ಮಾಲಿನ್ಯವಾಗ್ತಾ ಇದೆ. ಜೊತೆಗೆ ಇಲ್ಲಿ ಶೌಚಾಲಯ ಇದ್ದು ಇಲ್ಲದಂತಾಗಿದೆ. ಜೊತೆಗೆ ಇಲ್ಲಿ ಕಸದ ರಾಶಿ ಕೂಡ ಇದೆ. ಜೊತೆಗೆ ಇಲ್ಲಿ ದಾರಿದೀಪ ಅಂದರೆ ವಿದ್ಯುತ್ ದೀಪಗಳು ಕೂಡ ಇದೆ. ಆದರೆ ಅದರ ನಿರ್ವಹಣೆ ಕೂಡ ಆಗಿಲ್ಲ. ಯಾಕಂತಂದರೆ ವಿದ್ಯುತ್ ದೀಪದ ಏನು ಎಲೆಕ್ಟ್ರಿಕ್ ವಯರ್ಗಳು ಜೋತು ಬಿದ್ದಿದೆ. ಇದರಿಂದ ಮಕ್ಕಳಿಗೆ ಏನಾದರೂ ಹಾನಿಯಾದರೆ, ಏನಾದರೂ ಅನಾಹುತ ಸಂಭವಿಸಿದ್ರೆ ಇದಕ್ಕೆಲ್ಲ ಯಾರು ಹೊಣೆ ಅನ್ನೋ ಹಾಗಾಗಿದೆ. ಏನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಬೆಳಗಾವಿ ನಗರದ ಒಂದು ಉತ್ತಮ ತಾಣವಾಗಿರುವಂತಹ ಈ ಕೋಟೆಕೆರೆಯ ನಿರ್ವಹಣೆಗೆ ಕ್ರಮಗಳನ್ನು ಇನ್ನಾದರೂ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಕಲ್ಪ ಶಿಂದೆ ಜೊತೆ ಲಾವಣ್ಯ, KMM ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.